ಮನೆ ಅಧ್ಯಕ್ಷರೇ, ರಾಜ್ಯಪಾಲರು ಎಲ್ಲೂ ಕೂಡ ಸತ್ಯ ಬಿಟ್ಟು ಸುಳ್ಳು ಹೇಳ್ತಕ್ಕಂಥ ಪ್ರಯತ್ನವನ್ನ ಮಾಡೇ ಇಲ್ಲ, ಅಥವಾ ಅವ್ರ ಕೈನಲ್ಲಿ ನಾವು ಸುಳ್ಳು ಹೇಳಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿಲ್ಲ. ಈಗ ಮಾನ್ಯ ಸಭಾಧ್ಯಕ್ಷರೇ, ಈಗ ನೀವು ಒಂದು ವೇಳೆ ನಿಮಗೆ ಸುಳ್ಳು ಸುಳ್ಳು 7,000 ಅಂತ ಹೇಳ್ತೀರಲ್ಲ, ಅದಕ್ಕೆ ಈ ರಾಜ್ಯಪಾಲರ ಭಾಷಣವನ್ನ ಮಾಧ್ಯಮದವರು ಕೂಡ ಕೇಳಿದ್ದಾರೆ. ಅವರು ಕೂಡ ಕೆಲವು ಮಾಧ್ಯಮದವರು ಬರೆದಿದ್ದಾರೆ ರಾಜ್ಯಪಾಲರ ಭಾಷಣದ ಬಗ್ಗೆ, ಎಡಿಟೋರಿಯಲ್ ಬರೆದಿದ್ದಾರೆ. ಈ ರಾಜ್ಯದ ಜನ ಕೇಳಿದ್ದಾರೆ. ಅವ್ರು ಹೇಳಿದ್ದಾರೆ, ಸಂಯುಕ್ತ ಕರ್ನಾಟಕ ಮುಂದಿನ ದಾರಿಗೆ ಕೈ ಮರ. ಸಂಯುಕ್ತ ಕರ್ನಾಟಕದವರು ಎಡಿಟೋರಿಯಲ್ ಬರೆದಿರೋದು. ಸಂಯುಕ್ತ ಕರ್ನಾಟಕ ನೀವೇ ಹೇಳಪ್ಪ, ಎಡಿಟರ್ ಯಾರು ನಂಗೆ ಗೊತ್ತಿಲ್ಲ. ಹುಬ್ಬಳ್ಳಿಯವರು ಯಾರು? ಯಾರು ಎಡಿಟರ್ ಯಾರು? ನಿಮ್ಗೂ ಗೊತ್ತಿಲ್ಲ, ಅವ್ರನ್ನ ಕೇಳ್ತೀರಿ. ಚೇರ್ಮನ್ ಈಗಾಗಲೇ ಎಡಿಟರ್ ಕೇಳ್ಬಿಟ್ಟು ಚೇರ್ಮನ್ ಹೇಳ್ತಾ ಇದೆ. UB ವೆಂಕಟೇಶ್ ಹೇಳೇನ್ರಿ ಇನ್ನೊಂದ್ಸರಿ? UB ವೆಂಕಟೇಶ್ ಆದ್ರೆ ಹಿಂಗೆ ಬರೀರಿ ಅಂತ ಹೇಳಿದ್ರ? ಆಯ್ತಪ್ಪ. ಗೆಲೋಟ್ ನಡೆ ಅಭಿನಂದನೀಯ, ರಾಜ್ಯಪಾಲ ರವಿ ವರ್ತನೆ ಖಂಡನೀಯ. ಇದು ಪ್ರಜಾವಾಣಿಯವರು ಬರೆದಿರೋದು. ಇದು ನಮ್ಮವರೇ ಇದ್ರ? ಸುಮ್ಮನೆ ಏನ ಹೇಳಬೇಕು ಹೇಳ್ತಾರೆ. ಮನೆ ಅಧ್ಯಕ್ಷರೇ, ನಾನು ಸುಮ್ಮನೆ ಎಲ್ಲನೂ ಓದಕ್ ಹೋಗಲ್ಲ, ಸಂಪಾದಕೀಯನ ಕೆಲವು ಮಾತ್ರ ಓದ್ತೀನಿ. ಆದರೆ ಅಪವಾದ ಎನ್ನುವ ರೀತಿಯಲ್ಲಿ ಈ ಬಾರಿಯ ರಾಜ್ಯಪಾಲರ ಭಾಷಣ ಖಚಿತ ದೃಷ್ಟಿಕೋನದ ರಾಜಕೀಯ ವೈಚಾರಿಕತೆಯನ್ನು ಸಾದರಪಡಿಸುವ ಜೊತೆಗೆ ಆಡಳಿತದಲ್ಲಿ ನೆಮ್ಮದಿಯ ನಾಳೆಗಳನ್ನು ರೂಪಿಸಲು ಮುಂದಾಗಲು ಇರುವ ಸಕಾರಣಗಳನ್ನು ನಿರ್ದಿಷ್ಟವಾಗಿ ಪ್ರಸ್ತಾಪಿಸಿರುವುದು ನಿಜಕ್ಕೂ ಗಮನಾರ್ಹ. ಇದು ಯಾರು ಹೇಳಿರೋದು? ಸಂಯುಕ್ತ ಕರ್ನಾಟಕದ ಎಡಿಟೋರಿಯಲ್ ಪತ್ರಿಕೆಯವರು ಹೇಳಿರ್ತಕ್ಕಂಥದ್ದು. ಮಿಸ್ಟರ್ ಯತ್ನಾಳ್, ನಾನು ಹೇಳಿರೋದಲ್ಲ. ರಾಜ್ಯಪಾಲರ ಭಾಷಣದ ಬಗ್ಗೆ ಎಡಿಟೋರಿಯಲ್ ಬರೆದಿರೋದು. ಕೂತ್ಕೊಳ್ಳಿ, ಪದೇ ಪದೇ ಹೇಳಕ್ ಹೇಳ್ಬೇಡಿ. ಉತ್ತರ ಕೊಡ್ಲಿ. ಹೇಳಿಕೆ ಅಲ್ಲ, ಆಯ್ತು. ಅದು UB ವೆಂಕಟೇಶ್ವರ ಹೇಳಿಕೆ. ಪಾಪ ಅವರು ರಾಜ್ಯಸಭಾ ವಿಧಾನ ಪರಿಷತ್ ಕಳಿಸ್ರಿ. ಹೊಸ ಹಾಡನ್ನು, ಇಂತಹ ಹೊಸ ಜಾಡನ್ನು ತುಳಿದ ರಾಜ್ಯಪಾಲರ ಭಾಷಣಗಳು ಬೆರಳೆಣಿಕೆಯಷ್ಟು ಮಾತ್ರ. 83-84 ಅವಧಿಯಲ್ಲಿ ರಾಜ್ಯಪಾಲ AN ಬ್ಯಾನರ್ಜಿಯವರು ವ್ಯಕ್ತಪಡಿಸಿದ ಭಾಷಣ ಹೊಸ ರಾಜಕೀಯ ವೈಚಾರಿಕತೆಯ ಜೊತೆಗೆ ಮುಂದಿನ ದಾರಿಯನ್ನು ಸೂಚಿಸುವ ರೀತಿಯಲ್ಲಿ ವಿವರಗಳನ್ನು ನೀಡಿದ್ದು ಒಂದು ಕ್ರಾಂತಿಕಾರಿಕ ಹೆಜ್ಜೆಯೇ. ಆಗಿನ ರಾಜ್ಯಪಾಲರ ಭಾಷಣದಲ್ಲಿ ಬಲಿಷ್ಠ ಕೇಂದ್ರ ಹಾಗೂ ಸುಭದ್ರ ರಾಜ್ಯಗಳನ್ನು ಬಲವರ್ಧನೆಗೊಳಿಸುವ ಮೂಲಕ ಬಿಕ್ಕಟ್ಟು ವ್ಯವಸ್ಥೆಗೆ ಹೊಸ ರೂಪುರೇಷೆ ತಂದುಕೊಡುವ ಅಗತ್ಯವನ್ನು ಪ್ರಧಾನವಾಗಿ ಪ್ರಸ್ತಾಪಿಸಲಾಗಿತ್ತು. ಈ ಅಂಶ ಆಗಿನ ರಾಷ್ಟ್ರೀಯ ರಾಜಕಾರಣದಲ್ಲಿ ಹೊಸ ಗಾಳಿ ಬೀಸಲು ಗ್ರಾಸವಾಗಿ ಪರಿಣಮಿಸಿತ್ತು. ಇದು ನಾನು ಬರೆದಿರೋದಲ್ಲ, ಅಥವಾ ನಾವು ರಾಜ್ಯಪಾಲರ ಮೂಲಕ ಹೇಳಿಸಿದ್ದಲ್ಲ. ಇದನ್ನ ಇವರು ಎಡಿಟೋರಿಯಲ್ ಬರೆದಿರ್ತಕ್ಕಂಥದ್ದು ಸಂಯುಕ್ತ ಕರ್ನಾಟಕ. ಅದು ಯಾವುದೇ ಕೂತ್ಕೊಳ್ಳಿ. ಆಯ್ತಪ್ಪ, ಹೇಳ್ರಿ ಅದಂಗಂತ ಹೇಳ್ರಿ. ಎಷ್ಟು ಸರಿ ಹೇಳ್ತಾರೆ ಅಧ್ಯಕ್ಷರೇ? ಅದು ಎಷ್ಟು ಸರಿ ಹೇಳಕ್ ಬಿಡ್ತೀರಿ ಅಧ್ಯಕ್ಷರೇ? ಗಮ್ಮತ್ ಕುರ್ಸಿ ಪ್ರಸ್ತುತ ಪಡಿಸಬೇಕು ಬೇಡ ಅನ್ನೋದು ತಾವು ಹೇಳ್ಬೇಕು. ಮಾಧ್ಯಮದವರೆಲ್ಲ ಅರ್ಥ ಮಾಡ್ಕೋಬೇಕು ಇವ್ರು ಹೇಳೋದನ್ನ. ಮಾಧ್ಯಮದವರೆಲ್ಲ ಸುಳ್ಳು ಬರೀತಾರೆ ಅಂತ ಆಯ್ತು ಆಗೋದು. ಇಬ್ರು ಮಂತ್ರಿಗಳು ಅವ್ರು ಹೇಳದ್ ಈಗ ನಾನು ಹೇಳ್ತಾ ಇದ್ದೀನಿ. ಸುಳ್ಳು ಅಂತಂದ್ರೆ ಸುಳ್ಳು CC ಪಾಟೀಲ್ ಸುಳ್ಳಾಗಿದೆ ಸುಳ್ಳು ಅಂತ ಹೇಳಿ ಮಾಧ್ಯಮದವರು ಸುಳ್ಳು ಬರೆದವ್ರೆ ಅಂತ ಹೇಳಪ್ಪ.
ಯತ್ನಾಳ್ ಅವರೇ ಅಲ್ಲ ಸಾಕಷ್ಟು ಅಡ್ವರ್ಟೈಸ್ ಕೊಟ್ಟಿರಿ ಮತ್ತೆ ಅಷ್ಟು ಬರೀಲಿಕ್ಕೆ ಯತ್ನಾಳ್ ಅವ್ರೀಗ ಆಯ್ತು. ಕೂತ್ಕೊಳ್ಳಿ ಉತ್ತರ ಕೇಳಿ. ಆಯ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.